ನಮಸ್ಕಾರ ರೈತ ಸ್ನೇಹಿತರೆ, ಪ್ರತಿಯೊಬ್ಬ ರೈತರಿಗೂ ಕೂಡ ಗುಡ್ ನ್ಯೂಸ್. ಇಲ್ಲಿ ಪ್ರತಿಯೊಬ್ಬ ರೈತರು ಕೂಡ ಬೆಳೆ ಬೆಳೆದ ತಕ್ಷಣ ಅವರ ಬೆಳೆಗಳು ಮಳೆಯಿಂದ ಅಥವಾ ಬರಗಾಲದಿಂದ, ಗಾಳಿಯಿಂದ, ಆಕಸ್ಮಿಕವಾಗಿ ನೈಸರ್ಗಿಕ ವಿಕೋಪದಿಂದ ಬೆಳೆಗಳು ಹಾನಿಯಾದರೆ ಅದಕ್ಕೆ ಸರಳವಾಗಿ ಇಲ್ಲಿ ಟೋಲ್ ಫ್ರೀ ಸಂಖ್ಯೆ ಮೂಲಕ ಕರೆ ಮಾಡಿ ನೀವು ಪರಿಹಾರ ಪಡೆಯಬಹುದು ಅಂತ ಕೂಡ ಇಲ್ಲಿ ಸರ್ಕಾರದಿಂದ ನೀಡಲಾಗಿದೆ. ಪ್ರತಿಯೊಬ್ಬ ರೈತರು ಕೂಡ ಇಲ್ಲಿ ಸರ್ಕಾರಿ ಕಚೇರಿಗರಿಗೆ ಹೋಗಿ ಅವರ ಸಮಯ ವ್ಯರ್ಥ ಮಾಡುವ ಬದಲು ಇಲ್ಲಿ ಟೋಲ್ ಫ್ರೀ ಸಂಖ್ಯೆಯನ್ನು ಕೂಡ ಇಲ್ಲಿ ನೀಡಲಾಗ್ತಾ ಇದೆ. ಈ ಒಂದು ಟೋಲ್ ಫ್ರೀ ಸಂಖ್ಯೆಗೆ ನೀವು ಕರೆ ಮಾಡಿದ್ರೆ ನಿಮಗೆ ಈ ಒಂದು ಪರಿಹಾರ ಸಿಗ್ತಾ ಇದೆ. ಹೌದು ರೈತ ಸ್ನೇಹಿತರೆ, ಅದೆಷ್ಟೋ ರೈತರು ಕೂಡ ಇಲ್ಲಿ ಸರ್ಕಾರಿ ಕಚೇರಿಗೆ ಹೋಗಿ ಒಂದು ದಿನ ಅಥವಾ 2 ದಿನ ಅಲ್ಲಿ ಹೋದ್ರೂ ಅವರ ಕೆಲಸ ಆಗೋದೇ ಇಲ್ಲ. ಇಲ್ಲಿ ಬೆಳೆಗಳು ಹಾನಿಯಾಗಿರ್ತವೆ, ಅಲ್ಲಿ ಅವರು ಸರ್ಕಾರಿ ಕಚೇರಿಗೆ ಹೋಗಿ ದೂರನ್ನು ನೀಡ್ತಾ ಇರ್ತಾರೆ. ಆದ್ರೆ ಅದನ್ನು ಕೇಳಿಸ್ಕೊಳ್ಳೋರು ಬಹಳಷ್ಟು ಕಡಿಮೆ ಇದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಸರ್ಕಾರದಿಂದ ಈ ಒಂದು ಟೋಲ್ ಫ್ರೀ ಸಂಖ್ಯೆಯನ್ನು ಕೂಡ ನೀಡ್ತಾ ಇದೆ. ಈ ಒಂದು ಟೋಲ್ ಫ್ರೀ ಸಂಖ್ಯೆಗೆ ನೀವು ಮೊಬೈಲ್ ನಂಬರ್ ಅಲ್ಲಿ ಫೋನ್ ಮಾಡಿದ್ರೆ ಖಂಡಿತ ನಿಮ್ಗಾಗಿ ಈ ಒಂದು ನಂಬರ್ ಅನ್ನು ನೀಡಲಾಗಿದೆ ಸರ್ಕಾರದಿಂದ. ಇದಕ್ಕೆ ಪರಿಹಾರ ಕೂಡ ಇಲ್ಲಿ ನೀಡಲಾಗಿದೆ. ಪ್ರತಿಯೊಬ್ಬ ರೈತರಿಗೂ ಕೂಡ ಈ ಒಂದು ಯೋಜನೆಯಿಂದ ಅನುಕೂಲವಾಗುವಂತದ್ದು. ಏಕೆಂದ್ರೆ ಈ ಒಂದು ಮಾಹಿತಿ ಪ್ರತಿಯೊಬ್ಬ ರೈತರಿಗೂ ಕೂಡ ತಿಳಿಯಲೇಬೇಕು. ಈ ಒಂದು ಟೋಲ್ ಫ್ರೀ ಸಂಖ್ಯೆಯನ್ನು ಕೂಡ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಹಾಗೆ ಅವರು ನೀವು ಮೊಬೈಲ್ ಅಲ್ಲಿ ಫೋನ್ ಮಾಡಿದ ಕೂಡಲೇ ಅವರು ನಿಮಗೆ ಏನೆಲ್ಲ ಪ್ರಶ್ನೆಗಳನ್ನು ಕೇಳ್ತಾರೆ, ಅದಕ್ಕೆ ನೀವು ಹೇಗೆ ಉತ್ತರವನ್ನು ನೀಡಬೇಕು ಅಂತ ಕೂಡ ನಾನು ನಿಮಗೆ ಈ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಪ್ರತಿಯೊಬ್ಬ ರೈತರು ಕೂಡ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿ. ಹಾಗೆ ಯಾರು ಕೂಡ ಸ್ಕಿಪ್ ಮಾಡಿ ನೋಡಬೇಡಿ. ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ಮಾಹಿತಿ ನಿಮಗೆ ಅರ್ಥವಾಗೋದಿಲ್ಲ ಮತ್ತು ತಿಳಿಯೋದಿಲ್ಲ. ನೋಡಿ ರೈತ ಸ್ನೇಹಿತರೆ, ಇಲ್ಲಿ ಬೆಳೆ ನಷ್ಟ ಆದ್ರೆ ಏನ್ ಮಾಡ್ಬೇಕಂದ್ರೆ ಭಾರಿ ಮಳೆ ಮತ್ತು ನೀರು ತುಂಬುವುದು, ಬರಗಾಲ ಮತ್ತು ಗಾಳಿ ಮಳೆ, ಆನೆಕಲ್ಲು ಮತ್ತು ಕೀಟ ಹಾವಳಿಯಿಂದ ಈ ಬೆಳೆಗಳು ಹಾನಿಯಾಗಿರ್ತವೆ. ಅದರಿಂದ ಸರ್ಕಾರದಿಂದ ಇಲ್ಲಿ ಪರಿಹಾರ ಕೂಡ ಇಲ್ಲಿ ಸಿಗ್ತಾ ಇದೆ. ಈ ಒಂದು ಪರಿಹಾರ ನೀಡೋದು ಪ್ರಧಾನ ಮಂತ್ರಿ ಫಸಲ ಬಿಮಾ ಯೋಜನೆಯಿಂದ. ಹೌದು ರೈತ ಸ್ನೇಹಿತರೆ, ಇಲ್ಲಿ ಪ್ರಧಾನ ಮಂತ್ರಿ ಫಸಲ ಬಿಮಾ ಯೋಜನೆ ಮತ್ತು ರಾಜ್ಯ ಸರ್ಕಾರದ ವಿಶೇಷ ಯೋಜನೆಗಳ ಜೊತೆಗೆ ಈ ಒಂದು ಯೋಜನೆ ಕೂಡ ಇಲ್ಲಿ ನೀಡಲಾಗಿದೆ. ರೈತರಿಗೆ ಅನೇಕ ಸಮಸ್ಯೆಗಳು ಎದುರಾಗ್ತಾ ಇದಾವೆ. ಅದಕ್ಕಾಗಿ ಇಲ್ಲಿ ಹೊಸ ಯೋಜನೆಯನ್ನು ಕೂಡ ಇಲ್ಲಿ ನೀಡಲಾಗಿದೆ. ಈ ಒಂದು ಹೊಸ ವ್ಯವಸ್ಥೆಯನ್ನು ಕೂಡ ಸ್ಥಾಪನೆ ಮಾಡ್ತಾ ಇದೆ ಇಲ್ಲಿ ಸರ್ಕಾರದಿಂದ. ನೋಡಿ ರೈತ ಸ್ನೇಹಿತರೆ, ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ಅಥವಾ ನೀವೇನಾದ್ರೂ ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ನೀವೇನಾದ್ರೂ ಭೇಟಿಯಾಗಿದ್ರೆ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ಕೊಟ್ಟು ನಿಮ್ಮ ರೈತ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಅವ್ರಿಗೂ ಕೂಡ ಈ ಒಂದು ವಿಡಿಯೋದಿಂದ ಉಪಯುಕ್ತವಾಗುವಂತದ್ದು. ಏಕೆಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಯೋಜನೆ ತಿಳಿಯಲೇಬೇಕು ಎಂದು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನಿಖರವಾದ ಮಾಹಿತಿಯನ್ನು ಕೂಡ ಇಲ್ಲಿ ತಿಳಿಸಿದ್ದೇನೆ. ಇಲ್ಲಿ ಫಸಲ ಬಿಮಾ ಯೋಜನೆ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಎಂದು ವಿಡಿಯೋವನ್ನು ಕೂಡ ನಾನು ಮೊನ್ನೆ ತಾನೇ ಮಾಡಿ ತಿಳಿಸಿದ್ದೇನೆ. ಯಾರು ಕೂಡ ಇನ್ನು ನೋಡಿಲ್ವೋ ಪ್ರತಿಯೊಬ್ಬರು ಕೂಡ ಆ ಒಂದು ವಿಡಿಯೋನ ನೋಡಿ ಎಷ್ಟು ಹಣವನ್ನು ಬಿಡುಗಡೆ ಮಾಡಿದ್ದಾರೆ, ಹಾಗೆ ಯಾವ ರಾಜ್ಯಕ್ಕೆ ಹಾಕ್ತಾ ಇದ್ದಾರೆ ಅಂತ ಕೂಡ ನಾನು ಆ ಒಂದು ವಿಡಿಯೋದಲ್ಲಿ ನಿಖರವಾದ ಮಾಹಿತಿಯನ್ನು ತಿಳಿಸಿದ್ದೇನೆ. ಹಾಗೆ ಈ ಒಂದು ಹಣವನ್ನು ಫಸಲ ಬಿಮಾ ಯೋಜನೆ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಪ್ರತಿಯೊಬ್ಬ ರೈತರಿಗೂ ಕೂಡ. ಆದರೆ ಇಲ್ಲಿ ಹಣವು ಬರ್ತಾ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ಟೋಲ್ ಫ್ರೀ ಸಂಖ್ಯೆಯನ್ನು ಕೂಡ ನೀಡಲಾಗಿದೆ. ಈ ಒಂದು ಟೋಲ್ ಫ್ರೀ ಸಂಖ್ಯೆಯ ಜೊತೆಗೆ ನೀವು ಮಾತನಾಡಿದ್ರೆ ಖಂಡಿತವಾಗಿ ನಿಮಗೆ ಪರಿಹಾರ ಸಿಗುವಂತದ್ದು ವ್ಯವಸ್ಥೆಯನ್ನು ಇಟ್ಕೊಂಡು ಇಲ್ಲಿ ಸರ್ಕಾರ ಈ ಒಂದು ಯೋಜನೆಗೆ ಟೋಲ್ ಫ್ರೀ ಸಂಖ್ಯೆಯನ್ನು ಕೂಡ ಇಲ್ಲಿ ಪ್ರತಿಯೊಬ್ಬರಿಗೂ ತಿಳಿಸುವ ಒಂದು ಮಾಹಿತಿಯನ್ನು ನೀಡಲಾಗಿದೆ. ಅದಕ್ಕೋಸ್ಕರ ಪ್ರತಿಯೊಬ್ಬ ರೈತರಿಗೂ ಕೂಡ ನಾನು ಈ ಒಂದು ವಿಡಿಯೋ ಮಾಹಿತಿ ತಿಳಿಸ್ತಾ ಇದ್ದೇನೆ. ನೋಡಿ ರೈತ ಸ್ನೇಹಿತರೆ, ಇಲ್ಲಿ ಏನೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅಂದ್ರೆ, ಮೊದಲು ಗ್ರಾಮ ಪಂಚಾಯಿತಿ ಮತ್ತು ಕೃಷಿ ಇಲಾಖೆ ಕಚೇರಿಗೆ ಓಡಾಡಬೇಕಾಗಿತ್ತು ಮತ್ತು ಹಾನಿ ಪರಿಶೀಲನೆ ತಡವಾಗ್ತಾ ಇರ್ತಿತ್ತು. ಅಂದ್ರೆ ಅವರು ಬಂದು ಈ ಒಂದು ಇಲ್ಲಿ ಕೃಷಿ ಇಲಾಖೆ ಕಚೇರಿಗೆ ನೀವು ಹೋಗಿ ಅವ್ರಿಗೆ ಹೇಳಿದಾಗ ಅವರು ಬಂದು ನಿಮ್ಮ ಕೃಷಿಯನ್ನು ಪರಿಶೀಲನೆ ಮಾಡೋದು ಸ್ವಲ್ಪ ತಡವಾಗ್ತಿತ್ತು. ಅದಕ್ಕೆ ಪರಿಹಾರ ಸಿಗಲು ತಿಂಗಳೇ ಹೋಗ್ಬೇಕಾಗಿತ್ತು. ಅದಕ್ಕೋಸ್ಕರ ಇಲ್ಲಿ ಈಗ ಪರಿಹಾರ ವ್ಯವಸ್ಥೆಯನ್ನು ಕೂಡ ಕಂಡುಕೊಳ್ಳಲಾಗಿದೆ. ಹೌದು ರೈತ ಸ್ನೇಹಿತರೆ, ಇಲ್ಲಿ ಟೋಲ್ ಫ್ರೀ ಸಂಖ್ಯೆ ಮೂಲಕ ತಕ್ಷಣವೇ ದೂರು ದಾಖಲೆ ಮಾಡಬಹುದು. ಅಧಿಕಾರಿಗಳು ನಿಮ್ಮ ಸ್ಥಳಕ್ಕೆ ಅಂದ್ರೆ ನಿಮ್ಮ ಹೊಲ ಆಗಿರ್ಬೋದು ಅಥವಾ ನೀವು ಎಲ್ಲಿರ್ತೀರೋ ಅಲ್ಲಿ ಬಂದು ನಿಮ್ಗೆ ಇಲ್ಲಿ ಪರಿಶೀಲನೆ ಮಾಡಿ ಅವರು ನೇರವಾಗಿ ನಿಮ್ಮ ಖಾತೆಗೆ ಹಣವನ್ನು ಹಾಕ್ತಾರೆ ಅಂತ ಕೂಡ ಇಲ್ಲಿ ಸರ್ಕಾರದಿಂದಲೇ ತಿಳಿಸಲಾಗಿದೆ. ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಯೋಜನೆಯಿಂದ ಪ್ರತಿಯೊಬ್ಬರು ಈ ಒಂದು ಯೋಜನೆಯನ್ನು ನೀವು ಪಡೆದುಕೊಂಡ್ರೆ ಅಂದ್ರೆ ಈ ಒಂದು ಟೋಲ್ ಸಂಖ್ಯೆಗೆ ನೀವು ಮೊಬೈಲ್ ನಂಬರ್ ಮೂಲಕ ನೀವು ಕರೆ ಮಾಡಿ ಅವರಿಗೆ ತಿಳಿಸಿದ್ರೆ ಖಂಡಿತವಾಗಿ ನಿಮಗೆ ಪರಿಹಾರ ಸಿಗುವಂತದ್ದು ಅಂತ ಕೂಡ ಇಲ್ಲಿ ತಿಳಿಸಲಾಗಿದೆ. ಇಲ್ಲಿ ರೈತರು ಡಯಲ್ ಮಾಡಬೇಕಾದ ಫೋನ್ ನಂಬರ್ ಅನ್ನು ಕೂಡ ನಾನು ನಿಮ್ಗೆ ಹೇಳುತ್ತಾ ಇದ್ದೇನೆ. ನೋಡಿ ರೈತ ಸ್ನೇಹಿತರೆ, ಇಲ್ಲಿ ಕರೆ ಮಾಡಿ ಅಂದ್ರೆ ನಿಮ್ಗೆ ಈ ಒಂದು ನಂಬರ್ ಅನ್ನು ಕೂಡ ನಾನು ನಿಮ್ಗೆ ನೀಡ್ತಾ ಇದ್ದೇನೆ. ಮತ್ತು ಇಲ್ಲಿ ಕರೆ ಮಾಡಿದಾಗ ಅವರು ಏನೆಲ್ಲ ಕೇಳ್ತಾರೆ ಅಂದ್ರೆ ನಿಮ್ಮ ಹೆಸರನ್ನು ಕೇಳ್ತಾರೆ ಮತ್ತು ನಿಮ್ಮ ಆಧಾರ್ ಸಂಖ್ಯೆಯನ್ನು ಕೇಳ್ತಾರೆ, ಅದನ್ನು ಕೂಡ ನೀಡಬೇಕು. ಮತ್ತು ಬ್ಯಾಂಕ್ ಖಾತೆಯನ್ನು ಕೇಳ್ತಾರೆ, ಅದನ್ನು ಕೂಡ ನೀಡಬೇಕಾಗುವಂತದ್ದು. ಮತ್ತು ಹಾನಿಯಾದ ಬೆಳೆ ಯಾವುದು ಅಂತ ಕೂಡ ಕೇಳ್ತಾರೆ. ಭತ್ತ ಆಗಿರ್ಬೋದು ಅಥವಾ ಗೋವಿನ ಜೋಳ ಆಗಿರ್ಬೋದು, ಇವುಗಳ ಯಾವ ನಿಮ್ಮ ಬೆಳೆಗಳು ಹಾನಿಯಾಗಿರ್ತಾವೋ ಅದನ್ನು ಹೇಳಬೇಕಾಗುವಂತದ್ದು. ಮತ್ತು ನಿಖರವಾದ ಮಾಹಿತಿಯನ್ನು ಕೂಡ ನೀವು ನೀಡಬೇಕಾಗುವಂತದ್ದು. ತಪ್ಪವಾದ ಮಾಹಿತಿಯನ್ನು ಕೂಡ ಅವರಿಗೆ ನೀಡಬೇಡಿ. ಮತ್ತು ರೈತ ಸ್ನೇಹಿತರೆ, ಇಲ್ಲಿ ಪ್ರತಿಯೊಬ್ಬರು ಕೂಡ ಕರೆ ಮಾಡಿ ದೂರನ್ನು ಸಲ್ಲಿಸಬೇಕಾಗುವಂತದ್ದು ಮತ್ತು ದಾಖಲೆಗಳನ್ನು ಕೇಳ್ತಾರೆ. ಅವಿಷ್ಟನ್ನ ಹೇಳಿದೆ ಅಲ್ವಾ, ಆ ಒಂದಿಷ್ಟು ದಾಖಲೆಗಳನ್ನು ಅವ್ರಿಗೆ ನೀವು ನೀಡಬೇಕು. ಮತ್ತು ನಿಮ್ಮ ಮನೆಗೆ ಅಥವಾ ನಿಮ್ಮ ಜಮೀನಿಗೆ ಅವರು ಬರ್ತಾರೆ ಮತ್ತು
ಪರಿಶೀಲನೆ ವರದಿ ಸರ್ಕಾರಕ್ಕೆ ಹೋಗುವಂತದ್ದು. ಅವರು ಏನೆಲ್ಲ ಪರಿಶೀಲನೆ ಮಾಡ್ತಾರೋ ಅದನ್ನು ಸರ್ಕಾರಕ್ಕೆ ತಿಳಿಸ್ತಾರೆ. ಸರ್ಕಾರದಿಂದ ಅಧಿಕೃತ ಪರಿಹಾರ ನಿಮ್ಮ ರೈತರ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾವಾಗುತ್ತದೆ ಇಲ್ಲಿ ಸರ್ಕಾರದಿಂದ. ನೋಡಿ ರೈತ ಸ್ನೇಹಿತರೆ, ಇಲ್ಲಿ ಟೋಲ್ ಫ್ರೀ ಸಂಖ್ಯೆಯನ್ನು ಕೂಡ ನಾನು ನಿಮಗೆ ಇವಾಗ ತಿಳಿಸ್ತಾ ಇದ್ದೇನೆ. ಹೌದು ರೈತ ಸ್ನೇಹಿತರೆ, ಇಲ್ಲಿ ಟೋಲ್ ಫ್ರೀ ಸಂಖ್ಯೆಯ ಮೂಲಕ ನೀವು ಅವರಿಗೆ ಕರೆ ಮಾಡಿದ್ರೆ ನಿಮಗೆ ಖಂಡಿತವಾಗಿ ಪರಿಹಾರ ಸಿಗುವಂತದ್ದು. ಇಲ್ಲಿ 4 ಮೊಬೈಲ್ ನಂಬರ್ಗಳಿವೆ. ಅದನ್ನು ಕೂಡ ನಾನು 4 ಮೊಬೈಲ್ ನಂಬರ್ ಅನ್ನು ನಿಮಗೆ ತಿಳಿಸ್ತಾ ಇದ್ದೇನೆ. ಪ್ರತಿಯೊಬ್ಬರು ಕೂಡ ಸರಿಯಾಗಿ ಕೇಳಿಸ್ಕೊಂಡು ಎಲ್ಲಾದ್ರೂ ಒಂದ್ ಕಡೆ ಬರೆದು ಇಟ್ಕೊಂಡು ಈ ಒಂದು ಪರಿಹಾರ ನೀವು ಬೇಗ ಬೇಗ ಕಂಡುಕೊಳ್ಳಿ ಅಂತ ಕೂಡ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಇಲ್ಲಿ ಮೊದಲನೇದು ಅಂದ್ರೆ 1ನೇದು 148002669725 ಈ ನಂಬರ್ಗಾದ್ರೂ ನೀವು ಕರೆ ಮಾಡಬೇಕಾಗುವಂತದ್ದು. ಇಲ್ಲಿ 4 ಮೊಬೈಲ್ ಸಂಖ್ಯೆಯನ್ನು ನಾನು ನಿಮಗೆ ತಿಳಿಸಿದ್ದೇನೆ. ಇಲ್ಲಿ 4ರಲ್ಲಿ ಯಾವ್ದಾದ್ರೂ ನೀವು ಒಂದು ನಂಬರ್ಗಾದ್ರೂ ಕರೆ ಮಾಡಿ ತಿಳಿಸಿದ್ರೆ ಅವರು ನಿಮ್ಗೆ ಖಂಡಿತವಾಗಿ ಪರಿಹಾರ ವ್ಯವಸ್ಥೆಯನ್ನು ಅವರು ನಿಮ್ಗೆ ಆದಷ್ಟು ಬೇಗ ಕಂಡುಕೊಳ್ತಾರೆ. ಈ ಒಂದು ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಪ್ರಯೋಜನ ಪಡೆದುಕೊಳ್ಳಿ ಅಂತ ಕೂಡ ನಾನು ನಿಮ್ಗೆ ತಿಳಿಸ್ತಾ ಇದ್ದೇನೆ. ಏಕೆಂದ್ರೆ ಇದು ರೈತರ ತಮ್ಮ ಹಕ್ಕನ್ನು ಕಚೇರಿಗೆ ಬಾಗಿಲಲ್ಲಿ ಕೇಳಬೇಕಾಗಿಲ್ಲ. ಈಗ ಪ್ರತಿಯೊಬ್ಬರು ಕೂಡ ಅವರ ಹಕ್ಕಿನ ಹಣವನ್ನು ಕೂಡ ಇಲ್ಲಿ ನೀಡಲಾಗ್ತಾ ಇದೆ ಸರ್ಕಾರದಿಂದ. ನಿಮ್ಮ ಹಕ್ಕಿನ ಹಣ ನಿಮ್ಮ ಖಾತೆಗೆ ನೇರವಾಗುವಂತದ್ದು ಅಂತ ಕೂಡ ಇಲ್ಲಿ ಸರ್ಕಾರದ ಉದ್ದೇಶವಾಗಿದೆ. ಏಕೆಂದ್ರೆ ಇಲ್ಲಿ ಪ್ರತಿಯೊಬ್ಬ ರೈತರು ಕೂಡ ತಮ್ಮ ಕಚೇರಿಗೆ ಹೋಗಿ ಬಾಗಿಲಲ್ಲಿ ನಿಂತ್ಕೋಬೇಕಾಗಿತ್ತು. ಆದ್ರೆ ಇವಾಗ ನಿಮ್ಮ ಹಕ್ಕಿನ ಹಣವನ್ನು ನಿಮ್ಮ ಖಾತೆಗೆ ನೇರವಾಗಿ ಪಡೆದುಕೊಳ್ಳಿ ಅಂತ ಕೂಡ ಇಲ್ಲಿ ಸರ್ಕಾರದ ಉದ್ದೇಶದಿಂದ ಪ್ರತಿಯೊಬ್ಬರಿಗೂ ಕೂಡ ತಿಳಿಸಲಾಗಿದೆ. ಈ ಒಂದು ಹಣವನ್ನು ಕೂಡ ಆದಷ್ಟು ಬೇಗ ನಿಮ್ಗೆ ಬೇಕಂದ್ರೆ ನೀವು ಈ ಒಂದು ಟೋಲ್ ನಂಬರ್ಗೆ ನೀವು ಸಂಖ್ಯೆಗೆ ನೀವು ಫೋನ್ ನಂಬರ್ ಮೂಲಕ ಫೋನ್ ಮಾಡಿದ್ರೆ ನಿಮ್ಗೆ ಖಂಡಿತವಾಗಿ ಇದಕ್ಕೆ ಪರಿಹಾರ ಒದಗಿಸಿ ಕೊಡ್ತಾ ಇದ್ದಾರೆ. ಹೌದು ರೈತ ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ಈ ಒಂದು ಟೋಲ್ ಫ್ರೀ ಸಂಖ್ಯೆಗೆ ನೀವು ಕರೆ ಮಾಡಿ ಈ ಒಂದು ಪ್ರಯೋಜನವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಇರುವಂತದ್ದು. ಮತ್ತು ಇಲ್ಲಿ ತಪ್ಪು ಮಾಹಿತಿಯನ್ನು ಕೊಡಬೇಡಿ. ಅವರಿಗೆ ನೀವು ಕರೆ ಮಾಡಿದ್ರೆ ತಪ್ಪು ಮಾಹಿತಿಯನ್ನು ಕೊಡಬೇಡಿ ಮತ್ತು ಆಧಾರ್ ಲಿಂಕ್ ಮತ್ತು ಬ್ಯಾಂಕ್ ಖಾತೆ ಇರಬೇಕು. ಆ ಒಂದು ಸಂಖ್ಯೆಯನ್ನು ನಿಮ್ಗೆ ಅವರು ಕೇಳ್ತಾರೆ, ಅದನ್ನು ನೀಡಬೇಕು. ಸಮಯಕ್ಕೆ ತಕ್ಕಂತೆ ದೂರನ್ನು ನೀಡಿ ಮತ್ತು ಹೆಚ್ಚು ತಡ ಮಾಡಬೇಡಿ. ತಕ್ಷಣವೇ ನೀವು ಎಷ್ಟು ತಡ ಮಾಡ್ತೀರೋ ಅಷ್ಟು ನಿಮ್ಗೆ ಪರಿಹಾರ ಲೇಟ್ ಆಗಿ ಸಿಗುವಂತದ್ದು. ಅದಕ್ಕೋಸ್ಕರ ನೀವು ತಕ್ಷಣವೇ ನಿಮ್ಮ ಬೆಳೆಗಳು ಹಾನಿಯಾದ ತಕ್ಷಣವೇ ನೀವು ಖಂಡಿತವಾಗಿ ಅವರಿಗೆ ಪರಿಹಾರ ಒದಗಿಸಲು ಈ ಒಂದು ಟೋಲ್ ಸಂಖ್ಯೆಗೆ ನೀವು ಕರೆ ಮಾಡಿದ್ರೆ ನಿಮ್ಗೆ ಖಂಡಿತವಾಗಿ ಅವರು ಪರಿಹಾರ ಒದಗಿಸ್ತಾರೆ. ಯಾವ ಬೆಳೆಗೆ ಹೌದು ಯಾವ ಬೆಳೆ ನಿಮ್ದಾಗಿರುತ್ತದೆ ಅದನ್ನು ಕೇಳ್ತಾರೆ, ಅದನ್ನು ಕೂಡ ಹೇಳಿ. ಮತ್ತು ನೀವು ಅದಕ್ಕೋ ಸಾಕ್ಷಿಗೋಸ್ಕರ ಒಂದು ಫೋಟೋ ಆಗಿರ್ಬೋದು ಅಥವಾ ವಿಡಿಯೋ ಆದ್ರೂ ಮಾಡಿಟ್ಕೊಳ್ಳಿ. ನಿಮ್ಮ ಬೆಳೆ ಹಾನಿಯಾಗಿರುತ್ತೆ ಅಲ್ವಾ, ಅದರ ಫೋಟೋ ಆಗಿರ್ಬೋದು ಅಥವಾ ನಿಮ್ಮ ವಿಡಿಯೋದಲ್ಲಿ ಪ್ರತಿಯೊಬ್ಬರು ಕೂಡ ಆ ಒಂದು ವಿಡಿಯೋ ಮುಖಾಂತರ ಆಗಿರ್ಬೋದು ಅಥವಾ ಫೋಟೋ ಮುಖಾಂತರವಾಗಿರ್ಬೋದು ಸಾಕ್ಷಿಗಾಗಿ ಆ ಒಂದು ಮಾಹಿತಿ ಇರಲೇಬೇಕು. ಹಾಗಿದ್ರೆ ಮಾತ್ರ ಅವರು ನಿಮ್ಮನ್ನು ನಂಬ್ತಾರೆ. ಅದಕ್ಕೋಸ್ಕರ ಆ ಒಂದು ವಿಡಿಯೋ ಅಥವಾ ಫೋಟೋ ಇರಲಿ ಅಂತ ಕೂಡ ನಾ ಹೇಳ್ತೇನೆ. ಯಾವುದೋ ಕಾರಣದಿಂದ ತಪ್ಪು ಮಾಹಿತಿಯನ್ನು ಖಂಡಿತವಾಗಿ ಕೊಡಬೇಡಿ. ತಪ್ಪು ಮಾಹಿತಿ ಖಂಡಿತವಾಗಿ ನೀವು ಕೊಟ್ರೆ ನಿಮ್ಗೆ ಪರಿಹಾರ ಸಿಗೋದೇ ಇಲ್ಲ. ಅದಕ್ಕೋಸ್ಕರ ನಿಖರವಾದ ಮಾಹಿತಿಯನ್ನು ನೀಡಿ ಈ ಒಂದು ಪರಿಹಾರ ಹಣವನ್ನು ನೀವು ಪಡೆದುಕೊಳ್ಳಿ ಅಂತ ಹೇಳ್ತಾ ಇದ್ದೇನೆ. ನೋಡಿ ರೈತ ಸ್ನೇಹಿತರೆ, ಪ್ರತಿಯೊಬ್ಬ ರೈತರಿಗೂ ಕೂಡ ಈ ಒಂದು ವಿಡಿಯೋ ಉಪಯುಕ್ತವಾಗಿದೆ. ನೀವು ಯಾರೆಲ್ಲ ನೋಡ್ತಾ ಇದ್ದೀರೋ ನಿಮ್ಮ ರೈತ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆಯೇ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ರತಿಯೊಬ್ಬ ರೈತ ಸ್ನೇಹಿತರು ಈ ಒಂದು ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರದ ಸರ್ಕಾರದ ಮಾಹಿತಿಯನ್ನು ಕೂಡ ನಾನು ನಿಮಗೆ ಖಂಡಿತವಾಗಿ ತಿಳಿಸ್ತಾ ಇದ್ದೇನೆ. ಅದಕ್ಕೂ